ಸ್ನೇಹಿತರೆಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿನ್ನೆ ನ್ಯೂಜಿಲೆಂಡ್ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ ಇಂಗ್ಲೆಂಡ್ ಗೆದ್ದು ನ್ಯೂಜಿಲೆಂಡನ್ನು ಸೋಲಿಸಿದೆ. ಸ್ನೇಹಿತರೆ, ಈ ಒಂದು ಮ್ಯಾಚ್ ಬಗ್ಗೆ ನಾನು ಮಾತಾಡೋದಾದರೆ, ನನ್ನ ಒಂದು ಪ್ರಕಾರ ಇವತ್ತು ನ್ಯೂಜಿಲೆಂಡ್ ಗೆದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದರೆ ಅಲ್ಲಿ ಪಾಕಿಸ್ತಾನ ಮನೆಗೆ ಹೋಗಿಬಿಟ್ಟಿರೋದು. ಆದರೆ ಇವತ್ತು ನ್ಯೂಜಿಲೆಂಡ್ ಸೋತಿರುವಂತಹ ಪರಿಣಾಮದಿಂದ ಎಲ್ಲೋ 2% 3% ಚಾನ್ಸು ಆ ಪಾಕಿಸ್ತಾನಕ್ಕೆ ಇದೆ. ಯಾವುದಪ್ಪ ಈ ಚಾನ್ಸು ಅಂತಂದರೆ, ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ಶ್ರೀಲಂಕಾ ಏನಾದರೂ ಹೈ ಮಾರ್ಜಿನ್ನಲ್ಲಿ ಸೋತ್ರೆ ಪಾಕಿಸ್ತಾನದ ವಿರುದ್ಧ, ಆಗ ಪಾಕಿಸ್ತಾನಕ್ಕೆ ಒಂದು ಸೆಮಿಫೈನಲ್ಗೆ ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಇಲ್ಲ ಅಂದರೆ ಒಂದು 150 ರನ್ನಿಂದ ಸೋಲಬೇಕು. ಅಷ್ಟೊಂಥರ ಸೋಲುಗಳಲ್ಲಿ ಆಗಲ್ಲ ಅಂತನ್ನೋದು ನನ್ನ ಅನಿಸಿಕೆ ಇದೆ. ಅದೇನೇ ಇರಲಿ ಸ್ನೇಹಿತರೆ, ಮ್ಯಾಚಿಗೆ ಬರೋದಾದರೆ ಇಂಗ್ಲೆಂಡು ಮೊದಲು ಬೌಲಿಂಗ್ ಮಾಡಿದ್ರು. ಓಕೆ, ಬೌಲಿಂಗ್ ಮಾಡಲಿ, ಆದರೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಮಾಡ್ತಾ ಇದ್ರಲ್ಲ, ನನಗನ್ಸುತ್ತೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಯಾವುದೇ ಥರ ಕನ್ಸಿಸ್ಟೆನ್ಸ್ ಆಗಿ ಬರಲೇ ಇಲ್ಲ. 159 ರನ್ನನ್ನು ಹೊಡೆದಿದ್ದಾರೆ 20 ಓವರ್ಗಳಲ್ಲಿ. ಆದರೆ ಆ 159 ಜಾಸ್ತಿನೇ ಆಗಬೇಕಿತ್ತು, ಒಂದು 200-220 ಆಗಬೇಕಿತ್ತು. ಆದರೆ ಅದು ನ್ಯೂಜಿಲೆಂಡ್ ಬ್ಯಾಟರ್ಗಳ ಕಡೆಯಿಂದ ಒಂದು ಒಳ್ಳೆ ಕ್ಯಾಮಿಯೋ ಬರಲೇ ಇಲ್ಲ. ಒಂದು ಒಳ್ಳೆ ಚಿಟ್ಕು ಪಟ್ಕು ಕ್ಯಾಮಿಯೋ ಬಂತೆ ಬಿಟ್ಟರೆ, ಆ ಟೀಮ್ ಸೈಫರ್ಟ್ ಕಡೆಯಿಂದ, ಸ್ವಲ್ಪ ಸ್ಯಾಂಟ್ನರ್ ಕಡೆಯಿಂದ ಈ ಥರ ಬಂತೆ ಬಿಟ್ಟರೆ ಇನ್ಯಾರ ಕಡೆಯಿಂದಲೂ ಒಂದು ಒಳ್ಳೆ ಕ್ಯಾಮಿಯೋನೇ ಬರಲಿಲ್ಲ. ಸೊ ಇವೆಲ್ಲದರ ಪರಿಣಾಮ ನಾನು ಅಂದ್ಕೊಂಡೆ ಒಂದು ಲಾಸ್ಟ್ ಓವರ್ ತಗ ಟೈಮ್ ಇದೆ, ಸುಮಾರು ಒಂದು 180-196 ಮಾಡ್ತಾರೆ ಅಂತ. ಆದರೆ ಅವರು ವಿಕೆಟ್ ಕಳ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ರು. ನ್ಯೂಜಿಲೆಂಡರು ವಿಕೆಟ್ ಕಳ್ಕೊಳ್ಳೋದ್ರಲ್ಲಿ ಅವರು ಬ್ಯುಸಿ ಆದರು ಅನ್ನೋದಕ್ಕಿಂತ ಇಂಗ್ಲೆಂಡ್ ಕೂಡ ವಿಕೆಟ್ ತಗೊಳ್ಳುವಲ್ಲಿ ಸಫಲ ಆಯಿತು ಅಂತ ಹೇಳ್ಬೋದು. 159 ರನ್ ಹೊಡೆದ್ರು, 160 ರನ್ ಟಾರ್ಗೆಟ್ ಕೊಟ್ಟರು. ಯಾರಿಗೆ? ಇಂಗ್ಲೆಂಡ್ಗೆ. ನ್ಯೂಜಿಲೆಂಡ್ ಬ್ಯಾಟಿಂಗ್ ಅಷ್ಟು ಖರಾಬಾಗಿತ್ತು ಅಂದ ಮಾತ್ರಕ್ಕೆ ಬೌಲಿಂಗ್ ಖರಾಬಾಗಿತ್ತು ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಬೌಲಿಂಗು ಒಂದು ಕಂಟ್ರೋಲಲ್ಲೇ ಇಟ್ಕೊಂಡಿದ್ರು. ನಾನು ನೋಡಿದೆ, ಹ್ಯಾರಿ ಬ್ರೂಕ್ ಅವರ ಕ್ಯಾಚ್ ತೊಗೊಂಡ್ರು, ಯಾರೋ ಗ್ಲೆನ್ ಫಿಲಿಪ್ಸ್ ಔಟ್ ಮಾಡಿದ್ರು ಅವರು ಬೌಲಿಂಗಲ್ಲಿ, ಮತ್ತು ಇನ್ನೊಬ್ಬರು ಕ್ಯಾಚ್ ತೊಗೊಂಡ್ರು. ಅವೆಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಈ ನ್ಯೂಜಿಲೆಂಡ್ ಎಲ್ಲಿ ಎಡವುದ್ರು ಅಂದರೆ ಕೊನೆ ಮೂಮೆಂಟಲ್ಲಿ ಎಡವಿದ್ರು. ಈ ವಿಲ್ಜಾಕ್ಸ್ ಬಂದಂಥ ಟೈಮಲ್ಲಿ ಗ್ಲೆನ್ ಫಿಲಿಪ್ಸ್ ಅವರು ಚೆನ್ನಾಗೇ ಓವರ್ ಮಾಡಿದೆ ಅಂತ ಗ್ಲೆನ್ ಫಿಲಿಪ್ಸು ಆ 18ನೇ ಓವರ್ಗಳಲ್ಲಿ ಅದು ಯಾಕಾಗಿ ಮಾಡಿದ್ರು, ಅಷ್ಟಿಷ್ಟೊಂಥರ ಹೊಡೆಸ್ಕೊಂಡ್ರು. 18 ಬಾಲ್ಗೆ ಸುಮಾರು 45-46 ಸಮೀಪದಲ್ಲಿ ಹೊಡೆಯೋವಷ್ಟು ಸ್ಕೋರ್ ಇತ್ತು. ಆಗ ನ್ಯೂಜಿಲೆಂಡ್ಗೊಂದು ಅವಕಾಶ ಇತ್ತು. ಆ ಟೈಮಿಂದಲೂ ಕೂಡ ಕಂಟ್ರೋಲಿಗೆ ತಗೊಂಡ್ಬಂದಿದ್ರೆ ಇಂಗ್ಲೆಂಡ್ನ ಆಲ್ಮೋಸ್ಟ್ ಕಂಟ್ರೋಲಲ್ಲಿ ಇಡ್ಬೋದಿತ್ತು ಅಂತ ನನಗನ್ಸುತ್ತೆ. ಆದರೆ ಸರಿಯಾಗಿ ರನ್ಗಳನ್ನ ಬಿಟ್ಕೊಟ್ಬಿಟ್ರು. ಸುಮಾರು 23-24 ರನ್ನನ್ನು ಗ್ಲೆನ್ ಫಿಲಿಪ್ಸ್ ಅವರು ಬಿಟ್ಕೊಡ್ತಾರೆ. ಮತ್ತು ಬಂದಂತಹ ಬೌಲರ್ಗಳು ಮಿಚೆಲ್ ಸ್ಯಾಂಟ್ನರು, ಆ ವ್ಯಕ್ತಿ ಕೂಡ ರನ್ನನ್ನು ಬಿಟ್ಕೊಡ್ತಾರೆ. ಆ್ಯಕ್ಚುಲಿ ಗ್ಲೆನ್ ಫಿಲಿಪ್ಸ್ ಅವ್ರಿಗೆ ಆ ಟೈಮಾಗ ಓವರ್ ಯಾಕೆ ಕೊಟ್ಟರು? ಯಾಕೆ ಓವರ್ ಕೊಟ್ಟಿದ್ದಾರೆ ಅಂದರೆ, ಹ್ಯಾರಿ ಬ್ರೂಕ್ ಅವರು ಕ್ಯಾಚ್ ತಗೊಂಡಿದ್ರಲ್ಲ, ಏನೋ ಮಾಡ್ಬೋದು ದೊಡ್ಡದಾಗಿ ಇವರು ಅಂತ ಹೇಳಿಬಿಟ್ಟು ಕೊಟ್ಟರು. ಆದರೆ ಆ ವ್ಯಕ್ತಿ ಯಾವುದೇ ತರಹದ ಪರಿಣಾಮಕಾರಿಯಾಗಿ ಮಾಡಲಿಲ್ಲ. ಬ್ಯಾಟಿಂಗಲ್ಲಿ ಇನ್ನೊಂದು ಏನು ಎಡವಟ್ಟಾಯಿತು ಅಂತಂದರೆ, ಮಿಚೆಲ್ ಸ್ಯಾಂಟ್ನರ್ ಬೇಗ ಬಂದಿಲ್ಲ. ಚೆನ್ನಾಗಿ ಆಡುವಂಥ ಬ್ಯಾಟ್ಸ್ಮನ್ಗಳಿಗೆ ಸ್ಟ್ರೈಕ್ ಜಾಸ್ತಿ ಸಿಗೋದಿಲ್ಲ. ಇವ್ರುಗಳು ಮಾಡೋ ಅಂಥದ್ದು ಏನಪ್ಪ ಅಂತಂದರೆ, ಇವ್ರು ಚೆನ್ನಾಗಿ ಹೊಡಿಯೋತಾ ಇರಲ್ಲ, ಇವ್ರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಬಾಲ್ ತಿಂದು ಬಾಲ್ ವೇಸ್ಟ್ ಮಾಡ್ತಿರ್ತಾರೆ, ಇಲ್ಲ ಔಟಾಗಿ ಹೊರಟೋಗ್ಬಿಡ್ಬೇಕು. ಅದು ಬಿಟ್ಟು ಇವರು ಇದು ಮಾಡ್ತಿರ್ತಾರೆ. ಮಿಚೆಲ್ ಸ್ಯಾಂಟ್ನರ್ ಅವರಿಗೆ ಕಡಿಮೆ ಇದು ಸಿಗುತ್ತೆ, ಮತ್ತು ಅವರು ಬೌಲಿಂಗಲ್ಲೂ ಕೂಡ ಅಂತ ಯಶಸ್ವಿ ಕಾಣೋದಿಲ್ಲ. ಹೆವಿ ರನ್ ಬಿಟ್ಕೊಟ್ಬಿಡ್ತಾರೆ ಲಾಸ್ಟಲ್ಲಂತೂ. ಅದರ ಪರಿಣಾಮವಾಗಿ ವಿಲ್ಜಾಕ್ಸ್ ಅವರು ಸರಿಯಾಗಿ ಏರಿಸಿಬಿಡ್ತಾರೆ. ಸರಿಯಾಗಿ ಏರಿಸಿದಂಥ ಪರಿಣಾಮ, ಏರಿಸೋದು ಅಂದರೆ ಬೇರೆ ಏನು ಅಂದ್ಕೋಬೇಡ್ರಪ್ಪ, ಚೆನ್ನಾಗಿ ಹೊಡಿತಾರೆ, ರನ್ ಖಾಲಿ ಹಾಕ್ತಾರೆ ಅಂತಂದೆ ಅಷ್ಟೇ. ಅದರ ಪರಿಣಾಮವಾಗಿ ಇಂಗ್ಲೆಂಡ್ ತಂಡ ಸುಮಾರು 3 ವಿಕೆಟ್ಗಳ ಜಯಭೇರಿಯನ್ನು ಬಾರಿಸಿದೆ. ಇಂಗ್ಲೆಂಡ್ಗೆ ಈ ಗೆಲುವು ಅನಾವಶ್ಯಕವಾಗಿತ್ತು, ಆದರೆ ನ್ಯೂಜಿಲೆಂಡ್ಗೆ ಈ ಗೆಲುವು ಅವಶ್ಯಕವಾಗಿತ್ತು. ಆದರೆ ಅವಶ್ಯಕತೆ ಯಾರಿಗಿತ್ತು ಅವ್ರಿಗೆ ಗೆಲುವು ಸಿಗಲಿಲ್ಲ, ಅನಾವಶ್ಯಕತೆ ಯಾರಿಗಿತ್ತು ಅವ್ರಿಗೆ ಗೆಲುವು ಸಿಕ್ತು.
ಮತ್ತು ಇನ್ನೊಂದು ವಿಷಯ, ನಾವು ಮಾತಾಡ್ಬೋದು ಇಂಗ್ಲೆಂಡ್ ಅವ್ರಿಗೆ ಅನಾವಶ್ಯಕ ಇತ್ತು, ಅವ್ರು ಆರಾಮಾಗಿ ಬಿಟ್ಕೊ, ಅಂದರೆ ಆ ರೀತಿಯಾಗಿ ಬರಲ್ಲ. ಆಟನ ಆಟದ ರೀತಿಯಲ್ಲೇ ಆಡಬೇಕು, ಗೆಲ್ಲಬೇಕು. ಇಲ್ಲಿ ಇಂಗ್ಲೆಂಡ್ ಗೆಲ್ಲುತ್ತೆ, ನ್ಯೂಜಿಲೆಂಡ್ ಗೆಲ್ಲುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಟ್ಟಾರೆ ಕ್ರಿಕೆಟ್ ಆಟ ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಚೆನ್ನಾಗಿ ಆಡಿದ್ರು. ಮತ್ತು ಈ ನ್ಯೂಜಿಲ್ಯಾಂಡ್ ತಂಡ ಒಂದು ಮ್ಯಾಚು ಡ್ರಾ ಆಯಿತು. ಆದರೆ ನ್ಯೂಜಿಲ್ಯಾಂಡ್ ಪಾಕಿಸ್ತಾನ ಮ್ಯಾಚು ಡ್ರಾ ಆಯಿತು. ಡ್ರಾ ಅಂದರೆ ಮಳೆಯಿಂದ ರದ್ದಾಗಿ ಅವ್ರಿಗೊಂದು ಪಾಯಿಂಟು ಇವ್ರಿಗೊಂದು ಪಾಯಿಂಟು ಹೋಯ್ತು. ಅದಾದಮೇಲೆ ಅದರಿಂದಲೇ ಈ ಥರ ಪ್ರಾಬ್ಲಮ್ ಆಗಿದ್ದು. ಇಲ್ಲಾಂದಿದ್ರೆ ಪಾಕಿಸ್ತಾನನ ಸರಿಯಾಗಿ ಹಾಕೊಂಡು ಗುಮ್ಮಿಸ್ಕೊಳ್ಳೋಕ್ಕೆ ಮಳೆ ಬಂದುಬಿಡ್ತಲ್ಲ ಪಾಕಿಸ್ತಾನದವ್ರಿಗೆ. ಸೊ ಈಗ ಶ್ರೀಲಂಕಾ ಮೇಲಿದೆ. ಶ್ರೀಲಂಕಾ 2-2 ಮ್ಯಾಚು ವಿನ್ ಆಗಿದೆ. ಸೊ 2-2 ಮ್ಯಾಚು ಇವಾಗ ಸೋತಿದೆ. ಪ್ಲಸ್ ಕಳೆದ 3 ಮ್ಯಾಚ್ಗಳು ಇವಾಗ ಸೋತಿದೆ ಜಿಂಬಾಬ್ವೆ ಮೇಲೆಲ್ಲ. ನಾವು ಶ್ರೀಲಂಕಾನ ಏನೋ ಅಂದ್ಕೊಂಡ್ಬಿಟ್ಟು ಒಳ್ಳೆ ಕುಮಾರ್ ಸಂಗಕಾರ, ಮಹೇಲ ಜಯವರ್ಧನೆ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಇವ್ರ ಹತ್ರ ಬಂದುಬಿಡುತ್ತೆ. ಆ ಮಹೇಲ ಜಯವರ್ಧನೆ, ಕುಮಾರ್ ಸಂಗಕಾರ, ತಿಲಕರತ್ನೆ ದಿಲ್ಶಾನು ಮತ್ತು ಉಫುಲ್ ತರಂಗ ಎಲ್ಲ ಇದ್ರಲ್ಲ 2011 ವರ್ಲ್ಡ್ ಕಪ್ ಟೈಮಲ್ಲಿ. ಆ ತರಹದ ಒಂದು ಟೀಮ್ ಬಿಲ್ಡ್ ಆಗಿಬಿಡ್ತು ಶ್ರೀಲಂಕಾ. ಅಂತ ಆಸ್ಟ್ರೇಲಿಯಾನೇ ಹೊಡೆದಾಕಿಬಿಟ್ರು, ಅದು ಲೀಲಾಜಲವಾಗಿ ಹೊಡೆದಾಕಿಬಿಟ್ರು. ಈ ರೀತಿಯಾಗೆಲ್ಲ ಮಾತಾಡ್ಕೊತಿದ್ದಂತಹ ಶ್ರೀಲಂಕಾ ತಂಡಕ್ಕೆ ಅದು ಏನಾಗ್ಬಿಡ್ತು, ಒಂದೇ ಸಲ ತುಪ್ಪುಕ್ ಅಂತ ಉದುರಿಬಿಟ್ರು. ಜಿಂಬಾಬ್ವೆ ಮೇಲೆ ಸೋತರು, ಓಕೆ ಒಪ್ಕೊಳ್ಳೋಣ. ಆದರೆ ಇಂಗ್ಲೆಂಡ್ ಮೇಲೆ ಸೋತ್ರಲ್ಲ, ತುಂಬ ವರ್ಸ್ಟ್ ಅನ್ನಿಸ್ಬಿಡ್ತು ಆ ಸೋಲು. ನಿಜಕ್ಕೂ ಕೂಡ ಅಲ್ಲಿ ಚೇಸಿಂಗಿಗೆ ಬಂದಿದ್ದಾರೆ. ಇವ್ರು ಚೇಸ್ ಮಾಡೋಕ್ಕೆ ಬಂದಾಗಲೂ ಕೂಡ ಏನಂತ ವಿಪರೀತವಾದಂಥ ರನ್ ಇತ್ತ, 146 ರನ್ ಇತ್ತು. ಆ ರನ್ನನ್ನು ಚೇಸ್ ಮಾಡೋಕ್ಕಾಗದಿರೋ 95 ರನ್ಗಳಿಗೆ ಆಲ್ ಔಟ್ ಆದಂತಹ ರಣಹೇಡಿ ತಂಡ ಅಂತಲೇ ಹೇಳ್ಬೋದು ಶ್ರೀಲಂಕಾ. ನಾವು ನಿಜಕ್ಕೂ ಕೂಡ ಈ ಮಟ್ಟಕ್ಕಾಗುತ್ತೆ ಶ್ರೀಲಂಕಾ ಗೆದ್ದು ಬಿಡುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಗೆಲ್ಲಲಿಲ್ಲ, ಸೋಲ್ತು. ಅದಾದಮೇಲೆ ಬಂದಿದ್ದು ಇನ್ನೊಂದು ಯಾವ್ರ ಮೇಲೆ, ನ್ಯೂಜಿಲ್ಯಾಂಡ್ ಮೇಲೆ ಸೋಲ್ತು. ಈ ಸೋಲು ಕೂಡ ತುಂಬ 84ಕ್ಕೆ 6 ವಿಕೆಟ್ಗಳನ್ನ ಕಳ್ಕೊಂಡಿತ್ತು, 14 ಓವರು. ಅಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗೇ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು ಶ್ರೀಲಂಕಾ. ಆದರೆ ಮುಂದಿನ 6 ಓವರು ಅಥವಾ 4ರಿಂದ 6 ಓವರ್ ಇತ್ತಲ್ಲ, ಅದು ತುಂಬ ವರ್ಸ್ಟಾಗಿ ಬೌಲಿಂಗ್ ಮಾಡಿದ್ರು, ಅಥವಾ ತುಂಬ ವರ್ಸ್ಟಾಗಿ ಅವರು ಬೌಲಿಂಗ್ ಮಾಡಿದ್ರು, ಅಥವಾ ತುಂಬ ಭಯಂಕರ ಬ್ಯಾಟಿಂಗ್, ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಮಿಚೆಲ್ ಸ್ಯಾಂಟ್ನರ್ ಮತ್ತು ಮೆಕ್ಯಾಂಕೆ ಅವರು ಆಡಿದ್ರು. ಒಂದು ಅರ್ಥ ಆಗ್ತಿಲ್ಲ. ಒಟ್ನಾಗ ಶ್ರೀಲಂಕಾ ಸೋತರು ಕೂಡ ಚೇಸ್ ಮಾಡೋಕ್ಕಾಗದಂಥ ಒಂದು ಸ್ಕೋರ ಅದು. 168 ರನ್ನು ಚೇಸ್ ಮಾಡೋಕ್ಕಾಗಿರಲಿಲ್ವಾ? 168 ರನ್ನನ್ನು 168 ರನ್ ಯಾವಾಗಲೂ ಚೇಸಿಂಗೇ ಆಗಿಲ್ವಾ? ಇವರು ಸೋತರು. ಈ ಶ್ರೀಲಂಕಾದವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಸೋಲೋದೇ ನಮ್ಮ ಮನೆ ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ ರೀತಿಯಾದಂತಹ ಹೀನಾಯ ಸೋಲುಗಳು. ಅಯ್ಯೋ, ನಮ್ಗೆ ಯಾಕೆ ಬೇಕು ಕ್ರಿಕೆಟ್? ಹೆಂಗಿದ್ರು ವರ್ಷ ತಂಡ ಆಗಿದ್ರೆ ಆಗಬೇಡಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಶ್ರೀಲಂಕಾ ಪಾಕಿಸ್ತಾನದ ವಿರುದ್ಧನಾದರೂ ಗೆದ್ದು ತವರು ನೆಲದ ಮಾನ ಮರ್ಯಾದೆನಾದರೂ ಉಳಿಸ್ಬೇಕು. ಬಿಕಾಸ್ ಯಾಕೆ ಅಂತಂದರೆ, ಒಂದು ಹೋಸ್ಟಿಂಗ್ ನೇಷನ್ ಆಗಿ ಇಷ್ಟು ಕಳಪೆ ಪ್ರದರ್ಶನ ನೀಡೋದು ನಿಜಕ್ಕೂ ಕೂಡ ಅಸಹ್ಯಕರ. ಸೊ ಪಾಕಿಸ್ತಾನದ ವಿರುದ್ಧ ಶ್ರೀಲಂಕಾ ಗೆಲ್ಲಬೇಕು, ಪಾಕ್ ಮಣಮುಕ್ಕಬೇಕು. ಇದು ನನ್ನ ಒಂದು ಆಸೆ. ಪ್ರತಿಯೊಬ್ಬ ಭಾರತೀಯನ ಆಸೆಯೂ ಕೂಡ ಇದಾಗಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸ್ನೇಹಿತರೆ, ಇಲ್ಲಿ ನಮಗೆ ನೆಕ್ಸ್ಟು ಇದೆಯಲ್ಲಪ್ಪ ನಮ್ಮದು ವೆಸ್ಟ್ ಇಂಡೀಸು ಇಂಡಿಯಾ ಮ್ಯಾಚು. ಅದರಲ್ಲಿ ಕೂಡ ನಮ್ಮ ಭಾರತ ಗೆಲ್ಲಬೇಕು. ಭಾರತ ಸೆಮಿಫೈನಲ್ಗೆ ಎಂಟ್ರಿ ಆಗಬೇಕು ಅಂತಂದರೆ ಇವ್ರ ಮೇಲೆ ಗೆಲ್ಲಲೇಬೇಕು, ವೆಸ್ಟ್ ಇಂಡೀಸ್ ಮೇಲೆ. ವೆಸ್ಟ್ ಇಂಡೀಸ್ ಸುಮ್ಮನೆ ಭಯಂಕರ ದೈತ್ಯರಿದ್ದಾರಪ್ಪ. ಅವ್ರ ವಿರುದ್ಧ ಗೆಲ್ಲೋದು ಸ್ವಲ್ಪ ಕಷ್ಟನೇ. ಆದರೂ ಕೂಡ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅನ್ನೋದು ನನ್ನ ಭರವಸೆ. ವೆಸ್ಟ್ ಇಂಡೀಸ್ ಅವ್ರು ನಮ್ಮನ್ನು ಸೋಲಿಸಿರೋ ಉದಾಹರಣೆಗಳು ಇದ್ದಾವೆ.
2016ರಲ್ಲಿ ಭಾರತ ತಂಡ ಪೇಸ್ ಬ್ಯಾಟಿಂಗ್ ಮಾಡಿ 192 ರನ್ನನ್ನು ಹೊಡೆದಿದ್ರು. 6 ರನ್ನನ್ನು ಚೇಸ್ ಮಾಡಿದ್ರು. ಯಾರು ಲ್ಯಾಂಡ್ಲು ಸೈಮನ್ಸ್ ಅಂತ ಒಬ್ರು ಇದ್ರು, ಅವ್ರ ಕಡೆ ತುಂಬಾ ಚೆನ್ನಾಗಿ ಆಡಿದ್ರು. ಆ ಸಲ ವರ್ಲ್ಡ್ ಕಪ್ ಕೂಡ ಗೆದ್ರು ವೆಸ್ಟ್ ಇಂಡೀಸು. ಅದೇ ಬ್ರಾತ್ವೇಟ್ 4 6 ಹೊಡೆದು ಗೆಲ್ಸಿದ್ರಲ್ಲ ಆ ಮ್ಯಾಚ್, ಒಳ್ಳೆ ಸೂಪರ್ ಆಗಿತ್ತು ರೀ ಆ ಮ್ಯಾಚ್. ಸ್ನೇಹಿತರೆ, ಒಟ್ಟಾರೆಯಾಗಿ ನಾನು ಕೇಳೋದಿಷ್ಟೇನೆ, ಭಾರತ ತಂಡ ಗೆಲ್ಲುತ್ತೆ. ಭಾರತ ತಂಡಕ್ಕೆ 145 ಕೋಟಿ ಭಾರತೀಯರ ಆಶೀರ್ವಾದ ಇದೆ. ವರ್ಲ್ಡ್ ಕಪ್ ಗೆದ್ದು ವಿಶ್ವ ವಿಜೇತನಾಗಲಿ ಅಂತ ಭಾರತ ತಂಡ ವಿಶ್ವ ವಿಜೇತವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.